ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಈಗಾಗಲೇ ಕರ್ನಾಟಕ SSLC ಮಂಡಳಿ ನಿಮಗೆ ಪ್ರತಿ ವಿಷಯದ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಬಿಡುಗಡೆಗೊಳಿಸಿದೆ. ಸೊ ಆ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ವಿಧಾನದಲ್ಲಿ ಅಂದರೆ ಯಾವ ನೀಲಿನಕ್ಷೆ ಆಧಾರದ ಪ್ರಕಾರದಲ್ಲಿ ಕ್ವಶನ್ ಪೇಪರ್ ಸೆಟ್ ಆಗಿದೆ ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇದು SSLC ವಿಜ್ಞಾನ ಪ್ರಶ್ನೆ ಪತ್ರಿಕೆ ವಿನ್ಯಾಸ 2025-26ನೇ ಸಾಲಿಂದು ಘಟಕವಾರು ಅಂಕಗಳ ಹಂಚಿಕೆ ಈ ರೀತಿಯಾಗಿರ್ತದೆ. ಸೊ ಈ ಒಂದು ಘಟಕವಾರು ಅಂಕಗಳ ಹಂಚಿಕೆಯ ಪ್ರಕಾರನೇ 2025-26ರ ಪ್ರಶ್ನೆ ಪತ್ರಿಕೆ ರೆಡಿಯಾಗೋದು. ಈಗಾಗಲೇ 4 ಪ್ರಶ್ನೆ ಪತ್ರಿಕೆಗಳು ಮಾದರಿ ಪ್ರಶ್ನೆ ಪತ್ರಿಕೆಗಳು ರೆಡಿಯಾಗಿ ನಿಮ್ಗೆ ಆಲ್ರೆಡಿ ತಲುಪಿದೆ. ಸೊ ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಇದೇ ಒಂದು ಆಧಾರದಲ್ಲಿ ಕ್ವಶನ್ ಪೇಪರನ್ನು ಸೆಟ್ ಮಾಡಲಾಗಿದೆ ಅಂತ ಹೇಳ್ತಾ, ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಮುಂದಿನದಾಗಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಕೀ ಉತ್ತರಗಳನ್ನು ನಾವು ಈ ಒಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಅಧ್ಯಾಯದ ಸಂಖ್ಯೆ, ಅಧ್ಯಾಯದ ಹೆಸರು, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ನೆಕ್ಸ್ಟು 3 ಅಂಕದ ಪ್ರಶ್ನೆಗಳು, ಹಾಗೆ 4 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು ಇರ್ತವೆ. ಸೊ 2 ಅಂಕದ ಪ್ರಶ್ನೆಗಳಲ್ಲಿ 2 ಆಯ್ಕೆಯ ಪ್ರಶ್ನೆಗಳು ಇರ್ತವೆ. 3 ಅಂಕದ ಪ್ರಶ್ನೆಗಳಲ್ಲಿ 4 ಆಯ್ಕೆಯ ಪ್ರಶ್ನೆಗಳು ಇರ್ತವೆ. 4 ಅಂಕದ ಪ್ರಶ್ನೆಗಳಲ್ಲಿ 1 ಆಯ್ಕೆ ಪ್ರಶ್ನೆ ಇರ್ತದೆ. 5 ಅಂಕದ ಒಂದು ಪ್ರಶ್ನೆ, ನಂಬರ್ ಆಫ್ ಕ್ವಶನ್ಸು ಮತ್ತು ಟೋಟಲ್ ಮಾರ್ಕ್ಸನ್ನು ಹೊಂದಿರತಕ್ಕಂಥದ್ದು ಇದು. ಸೊ ಮೊದಲಿಗೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ಪಾಠದಲ್ಲಿ ಅಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಎನ್ನುವ ಪಾಠದಲ್ಲಿ 1 ಅಂಕದ ಒಂದು ಪ್ರಶ್ನೆ ಬರ್ತದೆ. 1 ಅಂಕದ ಒಂದು ಪ್ರಶ್ನೆ ಬರ್ತದೆ. 3 ಅಂಕದ ಒಂದು ಪ್ರಶ್ನೆ ಬರ್ತದೆ. 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಹಾಗಾದರೆ ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಎಷ್ಟಪ್ಪ ಅಂದರೆ 2 ಪ್ರಶ್ನೆಗಳು ಕಂಡು ಬರ್ತವೆ. ಟೋಟಲ್ ಆಗಿ ಈ ಒಂದು 2 ಪ್ರಶ್ನೆಗಳಿಂದ 4 ಅಂಕಗಳು ದೊರೆಯುತ್ತವೆ. ನೋಡ್ರಿ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ಪಾಠದಲ್ಲಿ 1 ಅಂಕದ, ಅದು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಯಾಗಿರ್ಬೋದು, ಇಲ್ಲ 1 ಅಂಕದ ಪ್ರಶ್ನೆ ಯಾರಾದರೂ ಆಗಿರ್ಬೋದು. ಓಕೆನಾ. ಇನ್ನು 3 ಅಂಕದ ಪ್ರಶ್ನೆ ಒಂದೈತಿ. ಸೊ 1 ಅಂಕದೊಂದು, 3 ಅಂಕದೊಂದು, ಟೋಟಲ್ ಆಗಿ 2 ಪ್ರಶ್ನೆಗಳು ಅದಾವು. 2 ಪ್ರಶ್ನೆಗಳಿಂದ 4 ಅಂಕಗಳು ಈ ಒಂದು ಪಾಠದಿಂದ ದೊರೀತವ. ಹಾಗೆಯೇ ಎರಡನೇ ಪಾಠವಾಗಿರ್ತಕ್ಕಂಥದ್ದು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಂತ, ಆ್ಯಸಿಡ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಂತ. ಸೊ 1 ಅಂಕದ ಪ್ರಶ್ನೆ 1 ಬರುತ್ತದೆ, 2 ಅಂಕದ ಒಂದು ಪ್ರಶ್ನೆ, ಹಾಗೆ 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಇಲ್ಲಿ ನೋಡ್ರಿ, 1 ಅಂಕದ ಮಲ್ಟಿಪಲರ್ ಆಗಿರ್ಬೋದು, ನೆಕ್ಸ್ಟು 1 ಅಂಕದ ಕ್ವಶನ್ ಆದರೂ ಆಗಿರ್ಬೋದು, ಹಾಗೆ 2 ಅಂಕದ ಒಂದು ಪ್ರಶ್ನೆ ಇರ್ತದೆ. ಇನ್ನು 3 ಅಂಕದ ಒಂದು ಪ್ರಶ್ನೆ ಇರ್ತದೆ. ಒಂದು ಚಿತ್ರಾನ್ನಾದರೂ ಕೊಡ್ಬೋದು, ಇಲ್ಲ ಚಲುವೆ ಪುಡಿ, ಹೌದಾ, ಅಂಥವು ಲವಣಗಳದಾವಲ್ಲ ಅವುಗಳ ಉಪಯೋಗ 1-2 A B ಅಂತ ಕೊಟ್ಟು 2ರ ಬಗ್ಗೆ ವಿವರಣೆ ಅಂತಲೂ ಕೇಳಬಹುದು. ಅಥವಾ ಕ್ಲೋರಲ್ಕಲಿ ಪ್ರಕ್ರಿಯೆ ಉತ್ಪನ್ನಗಳ ಉಪಯೋಗಗಳನ್ನು ಬರೀರಿ ಅಂತನಾದರೂ ಕೇಳ್ಬೋದು. ಓಕೆನಾ. ಸೊ ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿದಾವಪ್ಪ ಅಂದರೆ ನಂಬರ್ ಆಫ್ ಕ್ವಶನ್ಸು 3 ಕ್ವಶನ್ಸ್ ಕಂಡು ಬರ್ತವೆ. ಒಟ್ಟು ಟೋಟಲ್ ಆಗಿ ನಿಮಗೆ ಈ ಒಂದು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಪಾಠದಿಂದ 3 ಪ್ರಶ್ನೆಗಳಿಂದ ಒಟ್ಟು 6 ಅಂಕಗಳು ಸಿಗ್ತವೆ. 3ನೇ ಪಾಠ ಲೋಹಗಳು ಮತ್ತು ಅಲೋಹಗಳು, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಎಂಬ ಪಾಠದಲ್ಲಿ 1 ಅಂಕದ 2 ಪ್ರಶ್ನೆಗಳು ಕಂಡು ಬರ್ತವೆ. ಒಂದು ಮಲ್ಟಿಪಲಲ್ಲಿ ಕಂಡು ಬರ್ತದೆ, ಇನ್ನೊಂದು 1 ಅಂಕದ ಪ್ರಶ್ನೆ ಕ್ವಶನ್ಗಳಲ್ಲಿ ಕಂಡು ಬರ್ತದೆ. ಓಕೆನಾ. ಇನ್ನು 2 ಅಂಕದ ಒಂದು ಪ್ರಶ್ನೆ ಕಂಡು ಬರ್ತದೆ, ಹಾಗೆಯೇ 3 ಅಂಕದ ಒಂದು ಪ್ರಶ್ನೆ ಕಂಡು ಬರ್ತದೆ. ಸೊ ಇದರಿಂದ ಏನು ತಿಳಿತದಪ್ಪ ಅಂದ್ರೆ ನಮಗೆ ಇಲ್ಲಿ ಲೋಹ ಅಲೋಹಗಳು ಪಾಠದಿಂದ ಒಟ್ಟು ನಂಬರ್ ಆಫ್ ಕ್ವಶನ್ಸ್ ಎಷ್ಟಿದಾವಪ್ಪ ಅಂದರೆ 4 ನಂಬರ್ ಆಫ್ ಕ್ವಶನ್ಸ್ಗಳು ಇದಾವೆ. ಲೋಹ ಅಲೋಹಗಳು ಎಂಬ ಪಾಠದಿಂದ ನಂಬರ್ ಆಫ್ ಕ್ವಶನ್ಸ್ 4. ಆ ನಂಬರ್ ಆಫ್ ಕ್ವಶನ್ಸ್ 4 ಪ್ರಶ್ನೆಗಳಿಂದ ಒಟ್ಟು ಟೋಟಲ್ ಆಗಿ ನಿಮಗೆ 7 ಅಂಕಗಳು ದೊರೆಯುತ್ತವೆ. ಓಕೆನಾ, ತಲೆಯಲ್ಲಿಟ್ಕೊಳ್ರಿ. ಇನ್ನು 4ನೇ ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತ ಇದೆ, ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್. 1 ಅಂಕದ 2 ಪ್ರಶ್ನೆಗಳು, ಹಾಗೆಯೇ 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಯಾವುದೇ ಪ್ರಶ್ನೆಗಳಿರುವುದಿಲ್ಲ, ಆದರೆ 4 ಅಂಕದ ಒಂದು ಪ್ರಶ್ನೆ ಕಂಡು ಬರುತ್ತದೆ. ಇಲ್ಲಿ 4 ಅಂಕದ ಒಂದು ಪ್ರಶ್ನೆ ಕಂಡು ಬರ್ತದೆ. ನಂಬರ್ ಆಫ್ ಕ್ವಶನ್ಸ್ ಎಷ್ಟಪ್ಪ ಅಂದರೆ 4 ನಂಬರ್ ಆಫ್ ಕ್ವಶನ್ಸ್ ಇದ್ದಾವೆ. ಸೊ 4 ಕ್ವಶನ್ಗಳನ್ನು ಕೊಡ್ತಾನೆ. ಅದರಲ್ಲಿ 4 ಅಂಕದ್ದೊಂದು, 2 ಅಂಕದ್ದೊಂದು, 1 ಅಂಕದ್ದು 2, ಟೋಟಲ್ ಆಗಿ 4 ಪ್ರಶ್ನೆಗಳು ಈ ಒಂದು ಪಾಠದಿಂದ ಬರ್ತವೆ. ಅದರಿಂದ 8 ಅಂಕಗಳು ನಿಮಗೆ ದೊರೀತವೆ. ಇನ್ನು 5ನೇ ಪಾಠ ಜೀವಕ್ರಿಯೆಗಳು. ಇಲ್ಲಿ 1 ಅಂಕದ 2 ಪ್ರಶ್ನೆಗಳು ಕಂಡು ಬರ್ತವೆ. 1 ಅಂಕದ 2 ಪ್ರಶ್ನೆಗಳು, 2 ಅಂಕದ ಒಂದು ಪ್ರಶ್ನೆ, ಹಾಗೆಯೇ 4 ಅಂಕದ ಒಂದು ಪ್ರಶ್ನೆ ಕಂಡು ಬರೋದ್ರಿಂದ ಒಟ್ಟು 4 ಪ್ರಶ್ನೆಗಳಿಂದ ಟೋಟಲ್ ಆಗಿ ನಿಮಗೆ ಜೀವಕ್ರಿಯೆಗಳು ಎಂಬ ಪಾಠದಿಂದ 8 ಅಂಕಗಳು ದೊರೀತವೆ. 6ನೇ ಪಾಠವಾಗಿರ್ತಕ್ಕಂತಹ
ನಿಯಂತ್ರಣ ಮತ್ತು ಸಹಭಾಗಿತ್ವ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅನ್ನೋ ಒಂದು ಚಾಪ್ಟರ್ ಇದೆ. ಸೊ ಇಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಹಾಗೆ 3 ಅಂಕದ ಒಂದು ಪ್ರಶ್ನೆ ಕಂಡು ಬರ್ತದೆ. ಸೊ ಇಲ್ಲಿ ಮೆದುಳಿನ ಚಿತ್ರನಾದರೂ ಕೊಡ್ಬೋದು ಅಥವಾ ಕ್ವಶನ್ ಆದರೂ ಕೇಳ್ಬೋದು. ಹಾಗೆ ಜೀವಕ್ರಿಯೆಗಳಲ್ಲಿ ಹೃದಯದ ಚಿತ್ರ ಕೇಳ್ಬೋದು ಅಥವಾ ಕ್ವಶನ್ ಆದರೂ ಕೇಳ್ಬೋದು. ಓಕೆನಾ. ಸೊ ಒಟ್ಟು ನಿಯಂತ್ರಣ ಮತ್ತು ಸಹಭಾಗಿತ್ವ ಎಂಬ ಪಾಠದಿಂದ 3 ಪ್ರಶ್ನೆಗಳು ಬರ್ತವೆ. 6 ಅಂಕಗಳು ಈ ಒಂದು ಪಾಠದಿಂದ ದೊರೀತವೆ ನಿಮಗೆ. 7ನೇ ಪಾಠ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಹೌ ಡು ಆರ್ಗಾನಿಸಮ್ಸ್ ರೀಪ್ರೊಡ್ಯೂಸ್ ಅಂತ ಇದೆ. ಸೊ 1 ಅಂಕದ 2 ಪ್ರಶ್ನೆಗಳು, ಹಾಗೆ 5 ಅಂಕದ ಒಂದು ಪ್ರಶ್ನೆ ಕಂಡು ಬರ್ತದೆ ನಿಮಗೆ. 5 ಅಂಕದ ಒಂದು ಪ್ರಶ್ನೆ ಕಂಡು ಬರುತ್ತದೆ. ಹಾಗಾಗಿ ಟೋಟಲ್ ಆಗಿ ನಿಮಗೆ ಈ ಒಂದು ಪಾಠದಿಂದ 3 ಪ್ರಶ್ನೆಗಳು ಕಂಡು ಬರ್ತವೆ. ಈ 3 ಪ್ರಶ್ನೆಗಳಿಂದ 7 ಅಂಕಗಳು ನಿಮಗೆ ಸಿಗ್ತವೆ. ಇನ್ನು 8ನೇ ಪಾಠ ಅನುವಂಶೀಯತೆ, ಹೆರಿಡಿಟಿ ಅಂತ ಕೇಳಿದರೆ. ಸೊ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ ಇರ್ತದೆ. ಒಟ್ಟು ಈ ಪಾಠದಿಂದ 2 ಕ್ವಶನ್ಗಳು ಕಂಡು ಬರ್ತವೆ. ಇದರಿಂದ ಟೋಟಲ್ ಆಗಿ ನಿಮಗೆ 4 ಅಂಕಗಳು ದೊರೆಯುತ್ತವೆ. 9ನೇ ಪಾಠ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಎನ್ನುವ ಚಾಪ್ಟರ್ ಇದೆ. ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಅಂತ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ ಹಾಗೂ 4 ಅಂಕದ ಒಂದು ಪ್ರಶ್ನೆ ಕಂಡು ಬರ್ತದೆ. ಸೊ ಒಟ್ಟು 3 ಪ್ರಶ್ನೆಗಳು ಈ ಒಂದು ಪಾಠದಿಂದ ಬಂದರೆ ಆ 3 ಪ್ರಶ್ನೆಗಳಿಂದ ಟೋಟಲ್ ಆಗಿ ನಿಮಗೆ 8 ಅಂಕಗಳು ಸಿಗ್ತವೆ. 8 ಅಂಕಗಳನ್ನು ಈ ಒಂದು ಪಾಠದಿಂದ ಸೆಲೆಕ್ಟ್ ಮಾಡಿರ್ತಾರೆ. ಇನ್ನು 10ನೆಯ ಪಾಠ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತ. ಸೊ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಅಂತ ಇದೆ. ಸೊ 2 ಅಂಕದ ಒಂದು ಪ್ರಶ್ನೆ ಹಾಗೆ 3 ಅಂಕದ ಒಂದು ಪ್ರಶ್ನೆ ಕಂಡು ಬರ್ತದೆ. 2 ಪ್ರಶ್ನೆಗಳು ಈ ಒಂದು ಪಾಠದಿಂದ ಬಂದರೆ ಆ 2 ಪ್ರಶ್ನೆಗಳಿಂದ ಟೋಟಲ್ ಆಗಿ ನಮಗೆ 5 ಅಂಕಗಳು ದೊರೆಯುತ್ತವೆ. 11ನೇ ಪಾಠ ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. 2 ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳಾಗಿರ್ತವೆ. 2 ಅಂಕದ ಪ್ರಶ್ನೆಯಾಗಿದೆ. ಹಾಗೆ 4 ಅಂಕದ ಒಂದು ಪ್ರಶ್ನೆ ಕಂಡು ಬರ್ತದೆ. ಟೋಟಲ್ ಆಗಿ ಈ ಒಂದು ಪಾಠ ವಿದ್ಯುತ್ ಶಕ್ತಿ ಎಂಬ ಪಾಠದಿಂದ 4 ಪ್ರಶ್ನೆಗಳು ಬರ್ತವೆ. ಆ 4 ಪ್ರಶ್ನೆಗಳಿಂದ 8 ಅಂಕಗಳು ನಮಗೆ ದೊರೀತವೆ. 12ನೇ ಪಾಠ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅಂತ ಇದೆ. ಸೊ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಹಾಗೆ 3 ಅಂಕದ ಒಂದು ಪ್ರಶ್ನೆ ಕಂಡು ಬರೋದ್ರಿಂದ ಟೋಟಲ್ ಆಗಿ 3 ಪ್ರಶ್ನೆಗಳಿಂದ ನಮಗೆ 6 ಅಂಕಗಳು ಈ ಒಂದು ಪಾಠದಿಂದ ದೊರೀತವೆ. ಇನ್ನು ನಮ್ಮ ಒಂದು ಸಿಲೆಬಸ್ನ ಕೊನೆಯ ಪಾಠವಾಗಿರ್ತಕ್ಕಂತಹ ನಮ್ಮ ಪರಿಸರ ಅಂತ ಏನೈತಿ 13ನೇ ಪಾಠ. ಸೊ ಅವರ್ ಎನ್ವಿರಾನ್ಮೆಂಟ್ ಎಂಬ ಪಾಠದಿಂದ 3 ಅಂಕದ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರೋದರಿಂದ ಒಂದು ಪ್ರಶ್ನೆ ಇದೆ, 3 ಅಂಕಗಳು ದೊರೀತವೆ. ಸೊ ಹಾಗಾಗಿ ಒಟ್ಟು ನಮ್ಮ ಕ್ವಶನ್ ಪೇಪರ್ ಯಾವ ರೀತಿ ಸೆಟ್ ಆಗಿರ್ತದಪ್ಪ ಅಂದರೆ 1 ಅಂಕದ 16 ಪ್ರಶ್ನೆಗಳು, 2 ಅಂಕದ 8 ಪ್ರಶ್ನೆಗಳು, 3 ಅಂಕದ 9 ಪ್ರಶ್ನೆಗಳು, 4 ಅಂಕದ 4 ಪ್ರಶ್ನೆಗಳು, 5 ಅಂಕದ 1 ಪ್ರಶ್ನೆಗಳು ಸೇರಿ ಒಟ್ಟು 38 ಪ್ರಶ್ನೆಗಳಿಂದ ನಮಗೆ 80 ಅಂಕಗಳು ದೊರೆಯುವಂತೆ ಮಾಡ್ತದೆ. ಸೊ ಇಲ್ಲಿ ಸೂಚನೆಯನ್ನು ಕೊಟ್ಟಿರ್ತಾನೆ ನೋಡಿ. 2 ಅಂಕದ ಪ್ರಶ್ನೆಗಳಲ್ಲಿ 2 ಹೆಚ್ಚುವರಿ ಪ್ರಶ್ನೆಗಳನ್ನು ಆಂತರಿಕ ಆಯ್ಕೆಯಾಗಿಟ್ಟಿರ್ತಾನೆ. ಇನ್ನು 3 ಅಂಕದ ಪ್ರಶ್ನೆಗಳಲ್ಲಿ 4 ಹೆಚ್ಚುವರಿ ಪ್ರಶ್ನೆಗಳನ್ನು ಆಂತರಿಕವಾಗಿ ಆಯ್ಕೆಯನ್ನು ಇಟ್ಟಿರ್ತಾನೆ. ಇನ್ನು 4 ಅಂಕದ ಪ್ರಶ್ನೆಗಳಲ್ಲಿ 2 ಹೆಚ್ಚುವರಿ ಪ್ರಶ್ನೆಯನ್ನು ಆಂತರಿಕ ಆಯ್ಕೆಯಾಗಿ ಇಟ್ಟಿದ್ರೆ 5 ಅಂಕದ ಪ್ರಶ್ನೆಗೆ 1 ಹೆಚ್ಚುವರಿ ಪ್ರಶ್ನೆಯನ್ನು ಆಂತರಿಕ ಆಯ್ಕೆಯಾಗಿ ನೀಡಲಾಗಿರ್ತದೆ. ಓಕೆನಾ. ಚಾಯ್ಸ್ ಕೊಟ್ಟಿರ್ತಾನೆ. ಸೊ 2 ಅಂಕಗಳಲ್ಲಿ 2, 3 ಅಂಕದಲ್ಲಿ 4 ಕ್ವಶನ್ಸು, ಹಾಗೆ 4 ಅಂಕದಲ್ಲಿ 2 ಕ್ವಶನ್ಸು, 5 ಅಂಕದಲ್ಲಿ 1 ಕ್ವಶನ್ಸನ್ನು ಚಾಯ್ಸಿಂಗ್ ಇಟ್ಟಿರ್ತಾನೆ. ಸೊ ಇದನ್ನು ನೀವು ಎನ್ಕ್ಯಾಶ್ ಮಾಡಿಕೊಂಡು ಔಟ್ ಆಫ್ 80ಕ್ಕೆ 80 ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ, ಇದು ಈ ವರ್ಷದ 2025-26 ವಿಜ್ಞಾನ ವಿಷಯದ ನೀಲಿ ನಕ್ಷೆ ಆಗಿರ್ತದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.